ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ನ ಶುರು ಮಾಡ್ಕೊಂತ ಇದ್ದೀನಿ. ನನ್ಗೆ ಒಬ್ರು ಸಿಸ್ಟರು ಕಮೆಂಟ್ಸ್ ಮಾಡಿದ್ರು, ನಮ್ ಪಾಪು ಹುಟ್ಟಾಗ 2.5 kg ಇತ್ತು ಅಕ್ಕ, ಇವಾಗ 2.25 kg ಆಗಿದೆ ಅಷ್ಟೇನೆ, ಇವಾಗ 2.5 month ಆಗಿದೆ. ವೆಯ್ಟ್ ಗೇನ್ ಆಗ್ಲಿಕ್ಕೆ ಏನಾದ್ರು ರೆಮಿಡೀಸ್ ಇದ್ರೆ ಹೇಳಿ ಅಕ್ಕ ಅಂತ ಹೇಳ್ಬಿಟ್ಟು. ಇನ್ನು 2.5 month ಆಗಿರೋದ್ರಿಂದ ಚಿಕ್ಕ ಮಕ್ಳಿಗೆ ಏನು ಕೊಡ್ಬಾರ್ದು, ಬ್ರೆಸ್ಟ್ ಮಿಲ್ಕ್ ಆದಷ್ಟು ಕೊಡ್ಬೇಕು ಅಂತ ಹೇಳ್ತೀನಿ ಮಕ್ಳಿಗೆ. ಮಕ್ಳು ಬ್ರೆಸ್ಟ್ ಮಿಲ್ಕ್ ಎಷ್ಟು ಕುಡಿತಾರ ಅಷ್ಟು ವೆಯ್ಟ್ ಗೇನ್ ಆಗ್ತಾರೆ. ಆದ್ರೂನು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತ ಅಂದ್ರೇನೆ ಮಕ್ಳಿಗೆ ಏನಾದ್ರು ಪ್ರಾಬ್ಲಮ್ ಇರುತ್ತೆ, ಡಾಕ್ಟರ್ ಹತ್ರ ಒಂದ್ಸರಿ ತೋರಿಸಿ. ಮಕ್ಳು ಹಾಲು ಕುಡ್ದೇಟ್ಗೆ ವಾಂತಿ ಮಾಡ್ತಾ ಇದ್ರೆ ಇಲ್ಲ ಲೂಸ್ ಮೋಷನ್ ಮಾಡ್ಕೊಂತ ಇದ್ರೆ ಆತರ ಏನಾದ್ರು ಇತ್ತು ಅಂತ ಹೇಳಿದ್ರೆ ಬಜೆ ಮತ್ತೆ ಜಾಯಿಕಾಯಿ ಅಂತ ಬರುತ್ತೆ, ಅದನ್ನ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಸ್ವಲ್ಪ ತೇಯ್ದ್ಬಿಟ್ಟು ಪೇಸ್ಟ್ ತರ ಮಾಡ್ಬಿಟ್ಟು ಮಗುಗೆ ಒಂಚೂರು ನಾಲ್ಗೆಗೆ ಸಪ್ ಮಾಡಿ, ತುಂಬಾನೇ ವಾಮೆಂಟ್ ಮಾಡ್ತಾ ಇದ್ರೆ ಆರಗ್ನೆ ಆಗಿಲ್ಲ ಅಂತ ಅಂದ್ರೆ ಅದೆಲ್ಲ ನಿಂತೋಗ್ಬಿಡುತ್ತೆ. ಮಕ್ಳಿಗೆ ಹಾಲು ಕುಡ್ದೇಟ್ಗೆ ಆರಗ್ನೆ ಆಗೋದಿಲ್ಲ, ಒಂದೊಂದ್ ಮಕ್ಳಿಗೆ ಸ್ವಲ್ಪ ಅವಾಗಿನ್ನು ಜೀರ್ಣಾಂಗ ಶಕ್ತಿ ಶುರುವಾಗ್ತಾ ಇರುತ್ತೆ, ಅಷ್ಟಾಗಿ ಇನ್ನು ಬೆಳವಣಿಗೆ ಆಗಿರಲ್ಲ. ಹಂಗಾಗಿ ಅವಾಗ ಹಾಲು ಕುಡ್ದಿದ್ದೆಲ್ಲ ವಾಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವೆಷ್ಟೇ ಬ್ರೆಸ್ಟ್ ಮಿಲ್ಕ್ ನ ಕೊಟ್ರು ಪ್ರಯೋಜನ ಇರೋದಿಲ್ಲ. ಹಂಗಾಗಿ ಸ್ವಲ್ಪ ಅದನ್ನ ತೇದ್ಬಿಟ್ಟು ಕಲ್ ಮೇಲೆ ನೀಟಾಗಿ ವಾಶ್ ಮಾಡಿ, ಯಾವ್ದೇ ತರ ಇನ್ಫೆಕ್ಷನ್ ಆಗ್ಬಾರ್ದು ಮಕ್ಳಿಗೆ. ಹಂಗಾಗಿ ನೀಟಾಗಿ ಒಂದ್ ಕಲ್ನ ತೊಳೆದ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ ಹಾಕಿ ಅದನ್ನ ತೇದ್ಬಿಟ್ಟು ಹಾಕಿ, ಅವಾಗ ಮಕ್ಳಿಗೆ ಆರಗ್ನೆ ಆಗುತ್ತೆ. ಹಾಲ್ನ ಆರಗ್ನೆ ಮಾಡ್ಕೊಳ್ಳೋಷ್ಟು ಶಕ್ತಿ ಮಕ್ಳಿಗೆ ಅವಾಗ ಬರುತ್ತೆ, ತಂತಾನಾಗೆ ವೆಯ್ಟ್ ಗೇನ್ ಆಗುತ್ತೆ. ಪ್ರೀತಿ ಜಯಶ್ರೀ ಅಂತ ಹೇಳ್ಬಿಟ್ಟು ಸಿಸ್ಟರ್ ಹೆಸರು, ಅವರು ಕಮೆಂಟ್ಸ್ ಮಾಡಿದ್ರು, ನಾನು ರಿಪ್ಲೈ ಮಾಡಿದ್ದೀನಿ ಅವ್ರಿಗೆ. ಆದ್ರೂನು ಯಾರು ಎಷ್ಟೇ ರಿಪ್ಲೈ ಮಾಡಿದ್ರು ತಾಯಿದಿರಿಗೆ ಸಮಾಧಾನ ಅಂತ ಅನ್ಸೋದೇ ಇಲ್ಲ. ಹಂಗಾಗಿ ಇವ್ರದ್ದು ವಿಡಿಯೋದಲ್ಲಿ ನೋಡೋಣ, ಅವ್ರ ವಿಡಿಯೋ ನೋಡೋಣ, ಇವ್ರ ಯೂಟ್ಯೂಬರ್ ನೋಡೋಣ, ಅವ್ರ ಯೂಟ್ಯೂಬಲ್ಲಿ ನೋಡೋಣ, ಮಕ್ಳಿಗೆ ಯಾವ ತರ ಏನ್ ಮಾಡ್ಬೇಕು, ನಮ್ಮ ಪಾಪು ವೆಯ್ಟ್ ಗೇನ್ ಆಗ್ತಾನೆ ಇಲ್ಲ ಅಂತ ಹೇಳಿ. ತಾಯಿದಿರು ಸುಮ್ನೆ ಇದ್ರು ಅಕ್ಕಪಕ್ಕದವ್ರು ಸುಮ್ನಿರಲ್ಲ, ಇವ ಮಗು ತುಂಬಾನೇ ಸಣ್ಣ ಆಗಿದೆ, ನೀವ್ ನೀಟಾಗಿ ನೋಡ್ಕೊಂತ ಇಲ್ಲ, ಮಗುಗ್ ನೀಟಾಗಿ ಆರೈಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಇನ್ನೂ ಮನ್ಸಿಗೆ ಬೇಜಾರ್ ಮಾಡ್ತಾನೆ ಇರ್ತಾರೆ. ನನ್ಗೂ ಅದೇ ತರನೇ ಆಗಿದೆ. ಇವಾಗ ನನ್ಗೂ 10 month ಬೇಬಿ ಇರೋದ್ರಿಂದ ನಾನು ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾನೇ ಹೆಲ್ಪ್ ಆಗುತ್ತೆ. ಜಾಸ್ತಿ ಭಯ ಏನ್ ಪಟ್ಕೊಂಬೇಡಿ, ಮಕ್ಳು ತಂತಾನಾಗೆ ವೆಯ್ಟ್ ಗೇನ್ ಆಗ್ತಾರೆ. ತಿಂಗಳಿಗೆ 3/4 kg ಆದ್ರೂ ಸಾಕು, 1 kg ಆಗ್ಲೇಬೇಕು ಅಂತ ಏನಿಲ್ಲ. ಆರೋಗ್ಯವಾಗಿದ್ರೆ ತುಂಬಾನೇ ಒಳ್ಳೇದು ಮಕ್ಳು. ಆದಷ್ಟು ವೆಯ್ಟ್ ಗೇನ್ ಆದ್ರೆ ಮಕ್ಳು ನೋಡಿರ್ತೀರಾ ಆರೋಗ್ಯ ಇರೋದಿಲ್ಲ, ಸುಮ್ನೆ ದಪ್ಪ ಇರ್ತಾರೆ ಅಷ್ಟೇನೆ, ಅದಕ್ಕೆ ಶಕ್ತಿ ಇರೋದಿಲ್ಲ, ಅವಾಗ ಹುಷಾರ್ ತಪ್ಪೋದು ಆತರ ಎಲ್ಲ ಆಗ್ತಾನೆ ಇರುತ್ತೆ. ಹಂಗಾಗಿ ಆದಷ್ಟು ಮಕ್ಳು ಶಕ್ತಿಯಾಗಿ ಇರ್ಲಿ ಅಂತ ಹೇಳಿ ನೀವು ಭಾವಿಸಿ. ನೀವು ಚೆನ್ನಾಗೆ ಊಟ ಮಾಡಿ, ಚೆನ್ನಾಗೆ ಫ್ರೂಟ್ಸ್, ಹೆಲ್ದಿ ಆಗಿರೋ ಫ್ರೂಟ್ಸ್ ನ ತಗೊಳ್ಳಿ. ತುಂಬಾನೇ ಬ್ರೆಸ್ಟ್ ಮಿಲ್ಕ್ ಅವಾಗ ಚೆನ್ನಾಗಿ ಬರುತ್ತೆ ಮಕ್ಳಿಗೆ, ತಾನಾಗೆ ವೆಯ್ಟ್ ಗೇನ್ ಆಗ್ತಾರೆ. ಇವಾಗ ಮಗುಗೆ ಏನು ಕೊಡ್ಲಿಕ್ಕೆ ಆಗೋದಿಲ್ಲ, ಇನ್ನು 2.5 month ಆಗಿರೋದ್ರಿಂದ ಮಗುಗೆ ಡೈರೆಕ್ಟ್ ಆಗಿ ಏನು ಕೊಡ್ಬೇಡಿ. ಆದಷ್ಟು ನೀವು ಚೆನ್ನಾಗಿ ತಿಂದು ಮಕ್ಳಿಗೆ ಆದಷ್ಟು ಬ್ರೆಸ್ಟ್ ಮಿಲ್ಕ್ ನ ಕೊಡಿ. ಆದಷ್ಟು ಎಣ್ಣೆ ಸ್ನಾನ ಮಾಡಿಸಿ, ವಾರಕ್ಕೆ 3 ದಿನ ಆದ್ರೂ ಎಣ್ಣೆ ಸ್ನಾನ ಮಾಡಿಸಿ ಅಂತ ಹೇಳ್ತೀನಿ. ಆದಷ್ಟು ಬಿಸಿ ನೀರ್ನ ಉಯ್ಬಾರ್ದು ಮಕ್ಳಿಗೆ. ಇನ್ನು ಸ್ಕಿನ್ ಸಾಫ್ಟ್ ಇರೋದ್ರಿಂದ ನಾವು ತುಂಬಾನೇ ಬಿಸಿ ನೀರು ಉಯ್ದಾಗ ಮಕ್ಳು ಸ್ಕಿನ್ ಅಲ್ಲಿ ಆಯಿಲ್ ತರ ಉತ್ಪತ್ತಿ ಆಗ್ತಾ ಇರುತ್ತೆ, ಆ ಅಂಶ ಎಲ್ಲ ಹೊಟ್ಟೋಗ್ಬಿಡ್ತು ಅಂತ ಹೇಳಿದ್ರೆ ಮಕ್ಳು ತುಂಬಾನೇ ಸಣ್ಣ ಆಗ್ತಾರೆ. ಹಂಗಾಗಿ ಆದಷ್ಟು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲೇ ಸ್ನಾನ ಮಾಡಿಸಿ, ತಣ್ಣೀರಲ್ಲಿ ಸ್ನಾನ ಮಾಡಿಸ್ಬಾರ್ದು ಮಕ್ಳಿಗೆ. ಹಂಗಾಗಿ ಸ್ವಲ್ಪ ಮೀಡಿಯಂ ನೀರಲ್ಲಿ ಸ್ನಾನ ಮಾಡಿಸಿ ಅಂತ ಹೇಳಿ ರೆಫರ್ ಮಾಡ್ತೀನಿ. ನಮ್ಮ ಪಾಪುಗೆ ನಾನು ಇದೇ ತರನೇ ಮಾಡೋಂಥದ್ದು. ಹಂಗಾಗಿ ನಮ್ಮ ಪಾಪುಗೆ ನಾನು ಏನೇನ್ ಮಾಡ್ತೀನಿ ಅದನ್ನ ನಿಮ್ಮ ಹತ್ರ ತಿಳಿಸ್ತಾ. ಹಂಗಾಗಿ ಯಾರು ಏನ್ ಹೇಳ್ತಾರೆ ಅದನ್ನೆಲ್ಲ ಪ್ರಯೋಗ ಮಾಡ್ಬೇಕು. ನಮ್ಮ ಪಾಪುಗೆ ಇದನ್ ಮಾಡಿದ್ರೆ ದಪ್ಪ ಆಗ್ತಾರೆ, ಅದನ್ ಮಾಡಿದ್ರೆ ವೆಯ್ಟ್ ಗೇನ್ ಆಗ್ತಾರೆ ಅಂತೇಳಿ ನಾವು ತಾಯಿದಿರು ಎಲ್ಲಾನು ಪ್ರಯೋಗ ಮಾಡ್ಲಿಕ್ಕೆ ಹೋಗ್ತಿವಿ. ಆದ್ರೆ ಒಂದೊಂದ್ಸರಿ ಅದ್ ಯಾವ್ದು ಪ್ರಯೋಜನ ಆಗೋದಿಲ್ಲ, ಅವಾಗ ತುಂಬಾನೇ ಬೇಜಾರಾಗ್ಬಿಡುತ್ತೆ. ನಿಜವಾಗ್ಲೂ ಈ ತರ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಚಿಕ್ಕ ಮಗು ಅಲ್ವಾ, ತಂತಾನಾಗೆ ವೆಯ್ಟ್ ಗೇನ್ ಆಗುತ್ತೆ. ನಿಮ್ಗೆ ಅದಕ್ಕೂ ಮೀರಿ ಮಕ್ಳು ವೆಯ್ಟ್ ಗೇನ್ ಆಗ್ಲೇಬೇಕು ಅಂತ ಹೇಳಿದ್ರೆ ಅಡ್ವಾನ್ಸ್ ನಾನು ರೆಫರ್ ಮಾಡೋದಿಲ್ಲ, ಬೋನ್ಸಾನಿಕ್ ನಾನು ರೆಫರ್ ಮಾಡೋಂಥದ್ದು. ನಮ್ಮ ಪಾಪುಗೆ ನಾನು ಬೋನ್ಸಾನಿಕ್ ನ ಯೂಸ್ ಮಾಡ್ತಾ ಇದ್ದೆ, ಅವ್ರದ್ದು. ಅದು ತುಂಬಾನೇ ಚೆನ್ನಾಗಿದೆ. ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಮತ್ತೆ ನೈಟು 3 ಟೈಮುನು 1 ml ಹಾಕ್ತಾ ಇದ್ದೆ. ಅದನ್ನ ಹಾಕಿದ್ರೆ ಮಕ್ಳಿಗೆ ಆರಗ್ನೆ ಶಕ್ತಿನೂ ತುಂಬಾನೇ ಚೆನ್ನಾಗಾಗುತ್ತೆ. ಅದ್ರಲ್ಲಿ ಆಲ್ಕೋಹಾಲು ಮಿಕ್ಸ್ ಇರುತ್ತೆ, ಹಾಕ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅದು ತುಂಬಾನೇ ಚೆನ್ನಾಗಿದೆ. ನನ್ನ ಮಗನ್ಗೂ ನಾನು ಅದನ್ನೇ ಹಾಕ್ತಾ ಇದ್ದೆ, ಇವಾಗ ನನ್ನ ಮಗಳಿಗೂ ಕೂಡ ಅದನ್ನೇ ಹಾಕ್ತಾ ಇರೋಂಥದ್ದು. ಆ ಪ್ರಾಡಕ್ಟ್ ಬಂದು ತುಂಬಾನೇ ಚೆನ್ನಾಗಿದೆ, ಅದನ್ನ ಯೂಸ್ ಮಾಡಿ. ನಿಜವಾಗ್ಲೂ ಚೆನ್ನಾಗಿದೆ, ಆರಗ್ನೆ ಶಕ್ತಿನೂ ಮಕ್ಳಿಗೆ ಚೆನ್ನಾಗಿರುತ್ತೆ, ವೆಯ್ಟ್ ಗೇನು ಆಗ್ತಾರೆ. ಅವಾಗ ಬ್ರೆಸ್ಟ್ ಮಿಲ್ಕ್ ಸಹಿತ ಕೇಳ್ತವೆ.
ಮಕ್ಳಿಗೆ ಆದಷ್ಟು 2 ಅವರ್ಗೆ ಒಂದ್ಸರಿ ಬ್ರೆಸ್ಟ್ ಮಿಲ್ಕ್ ನ ಕೊಡ್ಬೇಕು ಅಂತ ಹೇಳ್ತಾರೆ. ಹಂಗಾಗಿ ಅವು ಮಲ್ಕೊಂಡ್ಬಿಡ್ತವೆ, ನಿದ್ದೆ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿರ್ತವೆ. ಮಿನಿಮಮ್ ಒಂದ್ 5-6 ತಿಂಗಳವರೆಗೂ ಅವು ನಿದ್ದೆಲೇ ಇರ್ತವೆ, ಆಮೇಲೆ ಆಟ ಆಡ್ಲಿಕ್ಕೆ ಶುರು ಮಾಡ್ಕೊಳ್ಳೋಂಥದ್ದು. ಹಂಗಾಗಿ ನಾವು ಅವ್ರನ್ನ ಏಳ್ಸಿ ಬ್ರೆಸ್ಟ್ ಮಿಲ್ಕ್ ನ ಕೊಡ್ಲಿಕ್ಕೆ ಆಗೋದಿಲ್ಲ, ತುಂಬಾನೇ ಕಷ್ಟ ಆಗುತ್ತೆ ಅಂತ ಅಂದ್ರೆ ನಿದ್ದೆಗಣ್ಣರ್ ಇರ್ತಾರೆ, ಅವು ಕುಡಿಯೋದಿಲ್ಲ. ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಅವು ಕುಡಿಯೋದಿಲ್ಲ. ಹಂಗಾಗಿ ಈ ಬೋನ್ಸಾನಿಕ್ ನ ಸ್ವಲ್ಪ ಯೂಸ್ ಮಾಡಿ, ಹಂಗಾಗಿ ಹೊಟ್ಟೆ ಹಸುವಾಗುತ್ತೆ, ತಂತಾನಾಗೆ ಇದ್ದು ಮಕ್ಳು ಕುಡಿತವೆ ಅಂತ ಹೇಳ್ತೀನಿ. ಆದಷ್ಟು ಬ್ರೆಸ್ಟ್ ಮಿಲ್ಕ್ ನ ಕೊಡಿ. ಮಕ್ಳು 2.5 ತಿಂಗಳು ಅಂತ ಇರೋದ್ರಿಂದ ಅವರು ನನಗೆ ಕಮೆಂಟ್ಸ್ ಮಾಡಿರೋದು ಅದೇ ತರನೇ, 2.5 ತಿಂಗಳು ಅಕ್ಕ ಅಂತ ಹೇಳ್ಬಿಟ್ಟು. ಹಂಗಾಗಿ ನೀವು ಚೆನ್ನಾಗಿ ಊಟ ಮಾಡಿ ಬ್ರೆಸ್ಟ್ ಮಿಲ್ಕ್ ನ ಕೊಡಿ, ಪಾಪುಗೆ ಅದನ್ನೇ ಮಾಡಿ. ಮತ್ತೆ ಅದು ವಾಂತಿ ಏನಾದ್ರೂ ಆಗ್ತಿದೆ ಪಾಪುಗೆ ಹಾಲು ಕುಡ್ದಿದ ತಕ್ಷಣನೇ ಇಮಿಡಿಯೇಟ್ಲಿ ಅಂತ ಹೇಳಿದ್ರೆ, ಅದು ಬಜೆ ಮತ್ತೆ ಜಾಯಿಕಾಯಿನ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಸ್ವಲ್ಪ ತೆಗೆದ್ಬಿಟ್ಟು ಕಲ್ಲಲ್ಲಿ ಹಾಕಿ, ಅದನ್ನ ಬಿಟ್ಟು ಬೇರೆ ಇನ್ನೇನು ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಕ್ಳಿಗೆ ಆರಗ್ನೆ ಆಗ್ತಾ ಇಲ್ಲ, ಬಾತ್ರೂಮ್ಗೆ ಸರಿಯಾಗಿ ಹೋಗ್ತಾ ಇಲ್ಲ, ಟಾಯ್ಲೆಟ್ಗೆ ಅಂತ ಹೇಳಿದ್ರೆ ಸ್ವಲ್ಪ ಬೋನ್ಸಾನಿಕ್ ನ ಹಾಕಿ, ಆಟೋಮೆಟಿಕ್ಲಿ ಪಾಪು ದಪ್ಪ ಆಗುತ್ತೆ. ಹಂಗಾಗಿ ಆದಷ್ಟು ಟ್ರೈ ಮಾಡಿ ನೋಡಿ. ಯಾರ್ಯಾರು ಏನ್ ಹೇಳ್ತಾರೆ ಎಲ್ಲಾನು ಮಾಡಬೇಡಿ, ನಿಮ್ ಮನ್ಸಿಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ಮಾಡಿ. ತಾಯಿಯಾದವ್ರಿಗೆ ಎಲ್ರಿಗೂ ನಮ್ಮ ಮಗು ಚೆನ್ನಾಗಿರ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಆ ಆಸೆ ನನ್ಗೂ ಕೂಡ ಇತ್ತು. ಹಂಗಾಗಿ ಯಾರು ಏನೇನ್ ಹೇಳ್ತಾರೆ ಅದನ್ನೆಲ್ಲ ಪ್ರಯೋಗ ಮಾಡಬೇಡಿ. ನಿಮ್ ಮನ್ಸಿಗೆ ನೋಡಿ ಯಾವ್ದು ಸರಿ ಅನ್ಸುತ್ತೆ. ನಮ್ದು ಯೂಟ್ಯೂಬ್ ನೋಡೇ ನೀವು ಮಾಡಿ ಅಂತ ಹೇಳಿ ನಾನು ರೆಫರ್ ಮಾಡ್ತಾ ಇಲ್ಲ. ಆದಷ್ಟು ಚಿಕ್ಕ ಯೂಟ್ಯೂಬರ್ಸು ಆದಷ್ಟು ನಿಜನೇ ಹೇಳೋ ಅಂತದ್ದು. ಯಾಕಂದ್ರೆ ಅವರು ಇನ್ನು ನಮ್ಮ ವಿಡಿಯೋಸ್ ವೈರಲ್ ಆಗ್ಬೇಕು, ನೆಕ್ಸ್ಟ್ ನಾವ್ ಇನ್ನೊಂದು ವಿಡಿಯೋನ ಮಾಡ್ಬೇಕು, ನೆಕ್ಸ್ಟ್ ಬೇರೆಯವರು ನಮ್ಗೆ ಕಮೆಂಟ್ಸ್ ಮಾಡಿ ಕೇಳ್ಬೇಕು, ಅಕ್ಕ ಈ ವಿಡಿಯೋ ಮಾಡಿ, ನಿಮ್ ಪಾಪ ಬಗ್ಗೆ ಆ ವಿಡಿಯೋ ಮಾಡಿ ಅಂತ ಕೇಳ್ಬೇಕು. ಹಂಗಾಗಿ ಅವರು ಕೂಡ ಬೆಳಿಬೇಕು ಅನ್ನೋ ಆಸೆ ಇರುತ್ತಲ್ವಾ. ಹಂಗಾಗಿ ಆದಷ್ಟು ನಿಜನೇ ಹೇಳೋ ಅಂತದ್ದು, ಸುಳ್ಳ ಯಾವ್ದು ಹೇಳೋದಿಲ್ಲ. ಹಂಗಾಗಿ ನಿಮ್ ಮನ್ಸಿಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇನ್ನ ಕೆಲವೊಂದ್ಸರಿ ಯಾವ ತರ ಆಗ್ಬಿಡುತ್ತೆ ಅಂತ ಅಂದ್ರೆ, ಇನ್ನ ನಾವು ಸುಮ್ನೆ ಇದ್ರು ಅಕ್ಕಪಕ್ಕದವ್ರು ಸುಮ್ನೆ ಇರಲ್ಲ. ಅಯ್ಯೋ ನಿನ್ಗೆ ಬ್ರೆಸ್ಟ್ ಮಿಲ್ಕ್ ಸರಿಯಾಗಿ ಬರ್ತಿದೆಯೋ ಏನೋ, ಮಗು ಚೆನ್ನಾಗಿ ದಪ್ಪನೇ ಆಗ್ತಾ ಇಲ್ಲ, ಅವ್ರ ಮಗು ನೋಡು ಈ ತರ ಇದೆ, ನಿಮ್ ಮಗು ಜೊತೆನೆ ಹುಟ್ಟಿರೋಂಥದ್ದು, ಆ ಮಗುನು ಕೂಡ ನೋಡು ಅವ್ರ ಪಾಪ ಎಷ್ಟ್ ನೀಟಾಗಿದೆ, ನಿನ್ ಮಗು ಯಾಕೆ ಇನ್ನು ಸಣ್ಣಕ್ಕೆ ಇದೆ, ನೀನ್ ಸರಿಯಾಗಿ ಊಟ ತಿಂತಾ ಇಲ್ಲ, ನೀನ್ ಸರಿಯಾಗಿ ಮಗುನ ನೋಡ್ಕೊಂತ ಇಲ್ಲ, ಆತರ ಎಲ್ಲ ಅಂತ ಇರ್ತಾರೆ. ಅವಾಗ ನಮ್ಗೆ ತುಂಬಾನೇ ನೋವಾಗುತ್ತೆ. ಅವಾಗ ನಾವು ಪಾಪುಗೆ ಏನಾದ್ರು ಮಾಡ್ಲೇಬೇಕಲ್ಲ ಅಂತೇಳಿ ಅದು ಇದು ಮಾಡೋಣ ಅಂತೇಳಿ ತುಂಬಾನೇ ತಲೆ ಕೆಡ್ಸ್ಕೊಂಡ್ ಬಿಡ್ತೀವಿ. ದಯವಿಟ್ಟು ಆತರ ಏನು ಮಾಡ್ಕೋಬೇಡಿ. ಮಕ್ಳು ನೈಸರ್ಗಿಕವಾಗಿ ಪ್ರಕೃತಿ ನಿಯಮವಾಗಿಯೇ ಬೆಳೆಯುವಂತದ್ದು, ತಂತಾನಾಗೆ ಬೆಳಿತವೆ. ಆದಷ್ಟುನು ನಮ್ಗೆ ಎಷ್ಟು ತಾಳ್ಮೆ ಇರುತ್ತೋ ಅಷ್ಟು ಒಳ್ಳೇದು ಅಂತ ಹೇಳ್ತೀನಿ. ನಾವು ಎಷ್ಟು ತಾಳ್ಮೆಯಿಂದ ಕಾಯ್ತೀವೋ ವರ್ತಿಸ್ತೀವೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಮ್ಮ ಮನ್ಸಿಗೆ ನಾವ್ ಅನ್ಕೊಂಡ್ಬಿಡ್ಬೇಕು, ನಮ್ ಪಾಪು ಯಾಕೆ ಸಣ್ಣ ಇದೆ ಅಂತ ನಾನು ಅನ್ಕೋಬೇಕು, ನಮ್ ಪಾಪನು ದಪ್ಪ ಆಗುತ್ತೆ, ನಾನು ಆದಷ್ಟು ಬ್ರೆಸ್ಟ್ ಮಿಲ್ಕ್ ನ ಕೊಡೋಣ ಅಂತ ಹೇಳಿ ನಮ್ಮ ಮನ್ಸಿಗೆ ನಾವೇ ಅನ್ಕೊಂಡು ಮಕ್ಳಿಗೆ ಆದಷ್ಟು ಹಾಲನ್ನ ಕೊಡಿ. ನಿಜವಾಗ್ಲೂ ತಾನಾಗೆ ವೆಯ್ಟ್ ಗೇನ್ ಆಗ್ತವೆ. ನನ್ಗೆ ಗೊತ್ತಿರೋ ಅಷ್ಟನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇನೆ, ಎಲ್ಲ ನನ್ಗೆ ಗೊತ್ತು ಅಂತೇನಿ ಹೇಳ್ಕೊಡ್ತಾ ಇಲ್ಲ. ನನ್ಗೆ ಎಷ್ಟು ಗೊತ್ತು, ನಮ್ಮ ಪಾಪುಗೆ ನಾನು ಯಾವ ತರ ಮಾಡ್ದೆ ಅಂತ ಹೇಳಿ ಹೇಳ್ಕೊಡ್ತಾ ಇರೋದು. ನಮ್ಮ ಮನೇಲೂ ಈ ತರ ಎಲ್ಲ ಹೇಳ್ತಾ ಇದ್ರು, ನಮ್ಮ ಪಾಪುನು ಸಣ್ಣ ಆಗಿದೆ, ದಪ್ಪನೇ ಆಗ್ತಾ ಇಲ್ಲ, ಆ ತರ ಈ ತರ ಅಂತ ಹೇಳಿ ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಿಲ್ಲ. ನನ್ಗೆ ಹೆಂಗ್ ಅನ್ಸುತ್ತೆ, ನನ್ನ ಮನ್ಸಿಗೆ ಯಾವ ತರ ಅನ್ಸುತ್ತೆ ಅದನ್ನೇ ಮಾಡಿರೋ ಅಂತದ್ದು. ಹಂಗಾಗಿ ನಮ್ಮ ಪಾಪು ತುಂಬಾನೇ ಚೆನ್ನಾಗಿದ್ದಾಳೆ, ತುಂಬಾನೇ ಆಕ್ಟಿವ್ ಆಗಿ ಕೂಡ ಇದ್ದಾಳೆ. ಅವಳು ಏಜಿಗೆ ಎಷ್ಟಿರ್ಬೇಕು ಅಷ್ಟಿದ್ದಾಳೆ. ಇವಾಗ 10 ಮಂತ್, ಹಂಗಾಗಿ ಆ 10 ಮಂತ್ಗೆ ಎಷ್ಟು kg ಇರ್ಬೇಕು ಅಷ್ಟಿದ್ದಾಳೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರ್ಸೋದು, ನಮ್ಮ ಪಾಪು ಇನ್ನು ವೇಟ್ ಗೇನ್ ಆಗ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಮ್ಗೇನೆ ಬೈಟ್ ಕಳಿಸ್ತಾರೆ. ನಿಜವಾಗ್ಲೂ ಈ ತರ ನಾನು ತುಂಬಾ ಜನನ ನೋಡಿದೀನಿ. ಹಂಗಾಗಿ ಇದು ಓನ್ ಎಕ್ಸ್ಪೀರಿಯನ್ಸ್ ಕೂಡ. ನಾನು ಕೂಡ 5 ಮಂತ್ಸ್ ಅಲ್ಲಿ ಒಂದ್ಸರಿ ಕೇಳಿದ್ದೆ. ಹಂಗಾಗಿ ಏನ್ ದಪ್ಪ ಅಂತೀರಮ್ಮ, ಮಕ್ಳು ಆರೋಗ್ಯವಾಗಿದ್ರೇನೆ ಚಂದ ಅಲ್ವಾ, ದಪ್ಪ ಕಟ್ಕೊಂಡು ಏನ್ ಮಾಡ್ತೀರಾ, ತಾನಾಗೆ ಬೆಳಿತವೆ ಬಿಡಿ, ತಿನ್ನೋ ವಯಸ್ಸಿಗೆ ತಿಂತವೆ, ಬೆಳೆಯೋ ವಯಸ್ಸಿಗೆ ಬೆಳಿತವೆ ಅಂತ ಹೇಳಿ ಡಾಕ್ಟ್ರು ರೆಫರ್ ಮಾಡಿದ್ರು. ಹಂಗಾಗಿ ನನಗೆ ಗೊತ್ತಿರೋಷ್ಟನ್ನ ಹೇಳಿದೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊಂತೀನಿ. ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಷ್ಟು ತುಂಬಾನೇ ಖುಷಿ ಆಗುತ್ತೆ. ನನ್ನ ವಿಡಿಯೋಸ್ ನೋಡ್ತಿದ್ದಾರೆ, ನಾನು ಇನ್ನು ಒಳ್ಳೊಳ್ಳೆ ವಿಡಿಯೋಸ್ ನ ಮಾಡ್ಬೇಕು ಅಂತ ಹೇಳಿ. ಇನ್ನ ಯಾವ್ದಾದ್ರು ಪಾಪು ಬಗ್ಗೆ ಮಾಹಿತಿ ಬೇಕಿದ್ರೆ ಕಮೆಂಟ್ಸ್ ಮಾಡಿ. ನಿಜವಾಗ್ಲೂ ನನ್ಗೆ ಗೊತ್ತಿರೋ ಅಷ್ಟನ್ನ ತಿಳಿಸ್ಕೊಡ್ತೀನಿ. ನಿಜವಾಗ್ಲೂ ವರ್ಕ್ ಆಗುತ್ತೆ. ನಾನು ಯಾವ್ದು ಸುಳ್ಳು ಹೇಳ್ತಾ ಇಲ್ಲ ವಿಡಿಯೋಗೋಸ್ಕರ. ನನಗೂ ಪಾಪು ಇರೋದ್ರಿಂದ ಮಕ್ಳ ಬಗ್ಗೆ ಯಾವತ್ತೂ ಸುಳ್ಳು ಹೇಳ್ಬಾರ್ದು. ದೊಡ್ಡವರಾದ್ರೆ ಅದೊಂಥರ ತಡ್ಕೊಂತಾರೆ, ಚಿಕ್ಕ ಮಕ್ಳಿಗೆ ನಾವ್ ಏನೇನೋ ಪ್ರಯೋಗ ಮಾಡಿ ಮಕ್ಳ ಮೇಲೆ ಇದ್ ಮಾಡಬಾರ್ದು. ಹಂಗಾಗಿ ಆದಷ್ಟು
ನೋಡಿ ನಿಮ್ಗೆ ಯಾವ್ದು ಯೂಸ್ಫುಲ್ ಅನ್ಸುತ್ತೆ ಅದನ್ನ ಮಾಡಿ. ದಯವಿಟ್ಟು ನನ್ನ ವಿಡಿಯೋನ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ